ವಜ್ರಕಾಯ ಬಜರಂಗಿ ಶಿವಣ್ಣ. ಫಸ್ಟ್ ಲೆಟ್ ಮಿ ಕಮ್ ಫ್ರಮ್ ಮಾಸ್ಟರ್ ವಿವೇಕ್ ಇಂದ. ವಿವೇಕ್, ನಿಮ್ದು ಟೋಟಲ್ ಕೊರಿಯೋಗ್ರಫಿ ಸೈಡ್ಲಿ ಏನು ಮಾತಾಡೋಂಗಿಲ್ಲಮ್ಮ, ಆ್ಯಂಡ್ ಅರೇಂಜ್ಮೆಂಟ್ ಸೈಡ್ಲಿ ಎವ್ರಿಥಿಂಗ್ ವಾಸ್ ಬ್ಯೂಟಿಫುಲಿ ಕ್ರಾಫ್ಟೆಡ್. ತುಂಬ ಚೆನ್ನಾಗಿ ಮಾಡಿದರೆ. ಅಫ್ಕೋರ್ಸ್ ಮಾಡಬೇಕಾದ್ರೆ ಎಲ್ಲರೂ ಚೆನ್ನಾಗಿ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟು ಮಾಡೋಕ್ಕಾಗಲ್ಲ. ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್ ಅಮ್ಮ, ಅನೇನು ನಥಿಂಗ್ ಟು ವರಿ. ಅದೇ ಸ್ವಲ್ಪ ಎನರ್ಜಿ ಡ್ರಾಪ್ ಆಗಿದೆ. ಎನರ್ಜಿ ಸೇರಿಸ್ಬಿಟ್ಟಿದ್ರೆ ಮಾತ್ರ 100% ದಿಸ್ ವುಡ್ ಹ್ಯಾವ್ ಬೀನ್ ದ ಬೆಸ್ಟ್ ಟುಡೇ. ಅದು ಮಾತ್ರ 100% ನಾನು ಗ್ಯಾರಂಟಿ ಕೊಡ್ತೀನಿ. ಆ ಸಾಂಗ್ ಪವರು ಎಲ್ಲ ತುಂಬ ಚೆನ್ನಾಗುತ್ತೆ. ಎಕ್ಸ್ಪೆಷಲಿ ದೀಸ್ ಬಾಯ್ಸ್, ನನಗೆ ನಿಜವಾಗ್ಲೂ ಫ್ರಮ್ ಮೈ ಹಾರ್ಟ್ ಐ ಆಮ್ ಸೇಯಿಂಗ್ ಆಹಾ ವಾಹ್. To all the Mumbai boys, team unbeatable. Early chappale. ನಾನು ನಿಜವಾಗ್ಲೂ ಐ ಥಿಂಕ್ ಮೈ ಐಸ್ ವರ್ ಗೋಯಿಂಗ್ ಓನ್ಲಿ ಟು ಯು ಪೀಪಲ್, ಯು ನೋ ದ ವೇ ಯು ಡಿಡ್. ನಿಮ್ಮ ಪವರ್, ಯುವರ್ ಪವರ್ ಗೇವ್ ಲಾಟ್ ಆಫ್ ಡಿಫರೆನ್ಸ್ ಫಾರ್ ದೆಮ್. ಇಟ್ ಅಪ್ಲಿಫ್ಟೆಡ್ ದಿಸ್ ಒನ್ ಹೋಲ್ ಸ್ಟೇಜ್. ಯು ಲಿಡ್ ದ ಸ್ಟೇಜ್. ನಿಜವಾಗ್ ರಿಯಲಿ ಐ ವಾಸ್ ವೆರಿ ಹ್ಯಾಪಿ ಆ್ಯಂಡ್ ಐ ಆಮ್ ಪ್ರೌಡ್ ಆಫ್ ಯು. ಮೋಹಿತ್, ಹ್ಯಾಟ್ಸ್ ಆಫ್ ಟು ಯು. ಆ್ಯಂಡ್ ಏನೇ ಸ್ಕೋರ್ ಬಂದರೂ ಡೋಂಟ್ ವರಿ ಮಾ, ಐ ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ವಾಟ್ಸ್ ಗೋಯಿಂಗ್ ಟು ಹ್ಯಾಪನ್ ಸೆಲೆಕ್ಷನ್ ಟೈಮ್ನಲ್ಲಿ ಗೊತ್ತಿಲ್ಲ. ಬಟ್ ಐ ಜಸ್ಟ್ ವಾಂಟ್ ಟು ಗಿವ್ ಫೈರ್ ಬ್ರ್ಯಾಂಡ್ ಫಾರ್ ದಿಸ್ ಬಾಯ್ಸ್. ಅರೆ ಸೋ ಕ್ಯೂಟ್. ಏನಂದರೆ ನನಗೆ ಬಜರಂಗಿ ಅಂದ ತಕ್ಷಣ ನನಗೆ ನನ್ನ ಜೀವನದಲ್ಲಿ ಆಂಜನೇಯ ಸ್ವಾಮಿ ಒಂದು ದೊಡ್ಡ, ನನ್ನ ಲೈಫ್ ದೊಡ್ಡ ಪಾತ್ರ. ಯಾಕಂದರೆ ನಮ್ಮ ತಂದೆ ಹೆಸರು ಆ್ಯಕ್ಚುಲಾಗೆ ಮುತ್ತುರಾಜು ಅಂತ. ಮುತ್ತುರಾಜ್ ಅಂದರೆ ಹನುಮಂತನ ಮುತ್ತೆತ್ತರಾಯ ಅಂತಲೂ ಕರೀತಾರೆ. ಅದಕ್ಕೆ ಆ ಹೆಸರಿನಿಂದನೇ ಬಂದಿರೋ ಅಪ್ಪಾಜಿ ನನಗೆ ಮುತ್ತುರಾಜ್, ನನಗೆ ಜನ್ಮ ಕೊಟ್ಟವರು. ಸೊ ಎಲ್ಲೋ ಒಂದು ಕಡೆ ಆಂಜನೇಯ ಸ್ವಾಮಿ. ಆಮೇಲೆ ಕಮಿಂಗ್ ಬ್ಯಾಕ್ ಟು ಏನು ನನ್ನ ಸಿನಿಮಾ ಕರಿಯಲ್ಲಿ ಬಂದ ಮುತ್ತಣ್ಣ ಮಾಡಿದೆ. ಅದಾದಮೇಲೆ ಬಜರಂಗಿ ಅಂತ. ಆ ಬಜರಂಗಿ ನನ್ನ ಕರಿಯಲ್ಲಿ ಬೇರೆ ಒಂದು ಇದೇ ಕೊಡ್ತು ಡೈಮೆನ್ಷನ್. ಡಬ್ಡ್ ಸಿನಿಮಾ ಆಗ್ತಾ ಇತ್ತು ಅವಾಗ ಗುಜರಾತ್ ಆ ಸೈಡ್ಲೆಲ್ಲ ಎವ್ರಿಬಡಿ ಯೂಸ್ ಟು ವಾಚ್ ದಟ್ ಫಿಲಿಮ್. ನಾವು ಶೂಟಿಂಗ್ ಹೋದಾಗ ಸಮ್ ಪೀಪಲ್ ವರ್ ಜಸ್ಟ್ ಆಸ್ಕಿಂಗ್ ಫೋಟೋಸ್ ಕೇಳ್ತಿದ್ರು. ನನಗೆ ಆಶ್ಚರ್ಯ ಆಯ್ತು, ಮೈ ಗಾಡ್, ನಮ್ಮ ಫಿಲಿಮ್ ಇಲ್ಲಿವರೆಗೂ ನೋಡ್ತಾರೆ ಜನ. ಅಂದರೆ ಇವತ್ತು ಎಲ್ಲರೂ ಬಿಹಾರೀಸ್ ಎಲ್ಲರೂ ಬಜರಂಗಿ ಅಂದರೆ ಒಂದು ಸಪ್ರೇಟ್ ಭಕ್ತಿ ಇದೆ. ಆ ಒಂದು ರಿಯಲಿ ಐ ಶುಡ್ ಥ್ಯಾಂಕ್ ಹರ್ಷ ಫಾರ್ ದಟ್, ಫಾರ್ ಮೇಕಿಂಗ್ ಬಜರಂಗಿ, ಆ್ಯಂಡ್ ಅರ್ಜುನ್ ಜನ್ಯ ಫಾರ್ ಗಿವಿಂಗ್ ಲವ್ಲಿ ಸಾಂಗ್ಸ್ ಇನ್ ಮೈ ಲೈಫ್. ಐ ಥಿಂಕ್ ಐ ಕಾಂಟ್ ಫರ್ಗೆಟ್. ಯಾಕಂದ್ರೆ ಎಲ್ಲ ಅನ್ಕೋತೀವಿ ನಾವು ಮಾಡ್ದೆ ಹೇಳ್ದ್ವಲ್ಲ, ಒಬ್ಬರು ಅನ್ಕೋತಾರೆ. ಬಟ್ ನಾವೇನು ಮಾತಾಡಲಿಲ್ಲ. ಸಿನಿಮಾ ಮಾತಾಡ್ತು, ಅರ್ಜುನ್ ಜನ್ಯ ಕೆಲಸ ಮಾತಾಡ್ತು, ಹರ್ಷನ್ ಕೆಲಸ ಮಾತಾಡ್ತು, ನಾವೇನು ಮಾಡಿದ್ವಿ ಅದು ಮಾತಾಡ್ತು. ಅದಕ್ಕೆ ಜನ ಮೆಚ್ಚಿದ್ರು. ಸೊ ಅದರಿಂದ ನಾವೇ ಮಾಡ್ತೀವಿ ಅನ್ಬಾರ್ದು. ಜನ ಮೆಚ್ಚಿದ ಮೇಲೆ ಅನ್ಬೇಕು ಅಷ್ಟೇ. ಅಲ್ಲಿವರೆಗೂ ನಮ್ಮ ಕೆಲಸ ನಾವು ಕರ್ತವ್ಯ ನೀಟಾಗಿ ಮಾಡಿದ್ರೆ ಅದು ಉತ್ತಮ ಅಂತ ನನ್ನ ಭಾವನೆ. ಎಲ್ಲರೂ ತಿಳ್ಕೊಂಬಿಟ್ರೆ ಇದು ದೇಶದಲ್ಲಿ 100% ಇಂಡಿಯಾ ಸುಭೀಕ್ಷವಾಗಿರುತ್ತೆ ಅಷ್ಟೇ. ಜೈ ಹಿಂದ್.